ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ನೋಡಿ, ಇವತ್ತು ನಾನು ಏನಪ್ಪ ಡಿಫ್ರೆಂಟಾಗಿ ಇವತ್ತು 2 ಆಲೂಗಡ್ಡೆ, 2 ಮೊಟ್ಟೆ, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಾರ ಅಂತ ಇದ್ದೀರಾ. ಬಿಗ್ ಬಾಸಲ್ಲಿ ಇದ್ರಲ್ಲ, ರಘು ಅವ್ರ ರೆಸಿಪಿನೂ ನಾವು ಒಂದ್ಸತಿ ಟ್ರೈ ಮಾಡೋಣ. ಅವ್ರು ಹೇಗೆ ಮಾಡಿದ್ರಂತ ನಾವು ನೋಡಿಕೊಂಡು ಅದನ್ನು ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಇದು ತುಂಬ ಫೇಮಸ್ ಆಗಿದೆ, ತುಂಬ ವೈರಲ್ ಆಗಿದೆ. ಈ ಥರ ರೆಸಿಪಿನ ತುಂಬ ಸಿಂಪಲ್ಲು 4 ಐಟಮ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ರು ಅವರು. ಅದನ್ನು ನಾವು ಇವತ್ತು ಟ್ರೈ ಮಾಡೋಣ ಅಂತ ಇದ್ದೀನಿ. ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋಣ ಅಂತ ನೋಡ್ಕೊಂಬರ್ತೀನಿ. ಸಿಪ್ಪೆ ತೆಗೆದುಬಿಟ್ಟು ನಾನು ನೀಟಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡ್ತೀನಿ, ಬನ್ನಿ. ನೋಡಿ, ಈ ಥರ ನಾವು ಪಂಚ್ ಫ್ರೈ ಎಲ್ಲ ಮಾಡ್ತಿರಲ್ವ, ಅದೇ ಥರ ಇದನ್ನು ಹೀಗೆ ಉದ್ದಕ್ಕೆ ನಾವು ಕಟ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ಸೂಪರಾಗಿರುತ್ತೆ. ಇದನ್ನು ಈ ಥರ ಮಾಡಿಬಿಟ್ಟು ನಾವು ಇದರಲ್ಲೇ 2 ಭಾಗ ಮಾಡಿಕೊಂಡು ಚಿಕ್ಕದಾಗಿ ನಾವು ಮಾಡ್ಕೊಂಬರೋಣ. ಇದು ತುಂಬ ಚೆನ್ನಾಗಿ ಟೇಸ್ಟು ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಇದನ್ನು ನೋಡಿದ್ನಲ್ವ, ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು ಎಲ್ಲನೂ ಕಟ್ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಈ ಥರ ನೀವು ಕಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಾಗುತ್ತೆ ಇಷ್ಟು ಥರ ಉದ್ದುದ್ದಕ್ಕೆ ಮಾಡ್ಕೊಂಬಿಟ್ಟು. ನೋಡಿ, ಅಗಲವಾಗಿದ್ದೊಂದು ಫ್ರೈ ಪ್ಯಾನ್ ಇಟ್ಕೊಂಬಿಟ್ಟು ಸ್ವಲ್ಪ ನಾವು ಎಣ್ಣೆ ಹಾಕೋಣ. ಜಾಸ್ತಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಕಾಯ್ದ ನಂತರ ಈ ಆಲೂಗಡ್ಡೆ ಏನು ನಾವು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಎಣ್ಣೆ ಕಾದಿದೆ, ನಾವು ಎಣ್ಣೆಯಲ್ಲಿ ಹಾಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾವು ಜಾಸ್ತಿ ಎಣ್ಣೆಲ್ಲೂ ಕರಿಯೋಕ್ಕೆ ಹೋಗಬಾರ್ದು. ಸ್ವಲ್ಪ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ರಘು ಅವರು, ರಕ್ಷಿತಾ ಇಬ್ಬರು ಸೇರಿ ಮಾಡಿರೋದು ತುಂಬ ಫೇಮಸ್ ಆಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ನಾವು ಒಂದು ಸತಿ ಟ್ರೈ ಮಾಡಿದ್ದೆ, ಟೇಸ್ಟ್ ಚೆನ್ನಾಗಿತ್ತು. ಅದಕ್ಕೆ ಇನ್ನೊಂದು ಸತಿ ಟ್ರೈ ಮಾಡಿಬಿಟ್ಟು ಮಾಡೋಣ ಅಂತ ಇದ್ದೀನಿ. ನೀವು ಇದನ್ನು ನೋಡಿಬಿಟ್ಟು ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಇದು ಚೆನ್ನಾಗಿ ಈ ಥರ ನಾವು 1-2-3 ಸ್ಪೂನ್ ಹಾಕ್ಕೊಂಡು ಹುರಿಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾವು ಬ್ರೌನ್ ಕಲರ್ ಆಗೋವರೆಗೂ ನಾನು ಹುರಿದಿದ್ದೀನಿ. ಇದನ್ನ ಇವಾಗ ಸದ್ಯಕ್ಕೆ ಸೈಡಿಗೆ ತೊಗೊಂಡ್ಬಿಟ್ಟು ನಾನು 2 ಮೊಟ್ಟೆ ತೊಗೊಂಡಿದ್ನಲ್ಲ, ಆ 2 ಮೊಟ್ಟೆನೂ ಇವಾಗ ನಾನು ಒಡೆದು ಹಾಕ್ತಾಯಿದ್ದೀನಿ. ನೋಡಿ, 2 ಮೊಟ್ಟೆ ಒಡೆದು ಹಾಕೋಣ ನಾವು. ಈ ಥರ ನಾವು 2 ಮೊಟ್ಟೆ ಒಡೆದು ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಬಿಟ್ಟರೆ ಸಾಕು. ಸೂಪರಾಗಿರೋದೊಂದು ರೆಸಿಪಿ ಆಗುತ್ತೆ. ತುಂಬ ಟೇಸ್ಟ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ನೀವು ಟ್ರೈ ಮಾಡ್ಕೊಂಡು ತಿಂತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಇದ್ರ ಮೇಲೆ ಚಿಲ್ಲಿ ಪೌಡ್ರು, 2 ಕುರ್ಮೆಗೆ ಈ ಥರ ಚಿಲ್ಲಿ ಪೌಡ್ರು ಹಾಕಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು 2ಕ್ಕೂ ಉಪ್ಪು ಸೇರಿಸ್ಬಿಟ್ಟು ಇವಾಗ ನಾವು 2ನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ನಾನು 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು, ನೀವು ಇನ್ನೂ ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊಳ್ಳಿ. ಮಕ್ಕಳು ತಿಂತಾರತ್ತ ನಾನು ದಪ್ಪ ಮಾಡ್ಕೊಂಡಿದ್ದೀನಿ, ತೆಗೆದು ಹಾಕ್ಬೋದು ಅಂತ ಹಾಕ್ಬಿಟ್ಟು ಇವಾಗ ಇದನ್ನೆರಡು ನಾವು ಮಿಕ್ಸ್ ಮಾಡೋಣ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ತುಂಬ ಚೆನ್ನಾಗಾಗುತ್ತೆ. ಇದು ತುಂಬ ವೈರಲ್ ಆಗೈತಿ. ಇದನ್ನು ನೀವು ಮಾಡಿ ತಿಂದು ನೋಡಿ, ನನಗೂ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. 4 ಐಟಮ್ಸ್ ಇದ್ದರೆ ಸಾಕು, ಸೂಪರಾಗಿರೋದೊಂದು ರೆಸಿಪಿ ಆಗುತ್ತೆ. ಇದು ತುಂಬ ಚೆನ್ನಾಗಾಯಿತು. ನಮ್ಮ ಮಕ್ಕಳಂತರೂ ಡೈಲಿ ಮಾಡಿಕೊಡುವಮ್ಮ ಅಂತಾರೆ, ಅಷ್ಟು ಚೆನ್ನಾಗಿ ಟೇಸ್ಟ್ ರೆಡಿಯಾಗಿದೆ. ಇವಾಗ ಲಾಸ್ಟ್ಗೆ ಇದು ಟಚಪ್ಪು ಕೊತ್ತಂಬರಿ ಸೊಪ್ಪು. ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ನೀವು ತಿಂದು ನೋಡಿ, ಸಖತ್ತಾಗಿರುತ್ತೆ. ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಒಂದು 10-20 ನಿಮಿಷಲ್ಲೇ ಇದು ರೆಡಿ ಆಗುತ್ತೆ. ನೀವು ಅಂಗಡಿಯಿಂದ ಪಂಚ್ ಫ್ರೈ ತಂದು ತಿನ್ನೋ ಬದಲು ಈ ಥರ ಮನೇಲಿ 1-2 ಆಲೂಗಡ್ಡೆ ಇದ್ದರೆ ಸಾಕು, ಸೂಪರಾಗಿ ರೆಸಿಪಿ ಮಾಡಿಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ, ವಾವ್ ಅಂತೀರಾ. ಅದಕ್ಕೆ ಇದನ್ನು ನಾನು ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸಿದ್ದೀನಿ. ನೀವು ಮಾಡಿಕೊಂಡು ತಿನ್ಬೋದು. ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ, ಬನ್ನಿ. ನೋಡಿ, ಮನೆಯಲ್ಲಿ ಮಕ್ಕಳು ತಿಂಡಿ ಬೇಕು ಅನ್ನುವಾಗ ಒಂದೇ ಒಂದು ಆಲೂಗಡ್ಡೆ ಇದ್ದರೆ ಸಾಕು, 1 ಮೊಟ್ಟೆನೋ 2 ಮೊಟ್ಟೆನೋ ಹಾಕಿಬಿಟ್ಟು ಈ ಥರ ಮಕ್ಕಳಿಗೆ ನಾವು ಟೇಸ್ಟಾಗಿರೋದು ಮಾಡಿಕೊಡ್ಬೋದು. ನಾನಂತರೂ ಅವ್ರು ರಘು ಅಣ್ಣ ಮಾಡಿದ್ದು ನೋಡಿಬಿಟ್ಟು ನನಗೆ ತುಂಬ ಇಷ್ಟ ಆಗಿಬಿಡ್ತು. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಡೈಲಿ ಬಂದಿದ್ದ ತಕ್ಷಣ ಮಕ್ಕಳು ಒಂದು ಮಾಡಿಕೊಡಮ್ಮ ಅಂತಾರೆ. ಅದಕ್ಕಂತೆ ನಾನು ನಿಮ್ಮ ಮುಂದೆನೂ ಈ ಥರ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ನಾನಂತೂ ಮಾಡಿದ್ದಾಯಿತು. ಇವಾಗ ಮಕ್ಕಳಿಗೆಲ್ಲ ತಟ್ಟೆಗೆ ಹಾಕ್ಕೊಡ್ತೀನಿ. ನೀವು ಈ ಥರ ಮಾಡಬೇಕಂತ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.